ವೇದಿಕೆ ಮೇಲೆ ಆಸೀನರಾದಂಥ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ವಿಶೇಷಾಧಿಕಾರಿಯಾದಂಥ ಡಾಕ್ಟರ್ ಹರಣಿಕುಮಾರ್ ಅವರೇ ಹಾಗೂ ಇನ್ನಿತರೆ ಗಣ್ಯರೇ ಮತ್ತು ಪ್ರಗತಿಪರ ರೈತರೇ ಹಾಗೂ ನಮ್ಮ ITC ಕಂಪ್ನಿಯಿಂದ ಬಂದಂಥ ರೆಪ್ರೆಸೆಂಟೇಟಿವ್ ಅಂತ ಅಶೋಕ್ ಕುಲಕರ್ಣಿ ಅವರೇ ಹಾಗೂ ಸಂತೋಷ್ ಪಾಟೀಲ್ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಮಹಿಳೆಯರೇ ಹಾಗೂ ಮಹಿಳೆಯರೇ. ಸಂತೋಷ್ ಪಾಟೀಲ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ರೈತ ವಿಜ್ಞಾನಿಗಳ ಸಂವಾದದ ಒಂದು ಶೀರ್ಷಿಕೆ ವಿಷಯ ಕೃಷಿ ಅರಣ್ಯ ಅಂತಕ್ಕಂಥದ್ದು. ಈಗೇನು ತಾವು ಇಷ್ಟೊತ್ತು ಕೇಳಿದ್ರಿ, ಸಮಗ್ರ ಕೃಷಿಯಲ್ಲಿ ಕೃಷಿ ಅರಣ್ಯದ ಪಾತ್ರ ಬಹಳ ಮುಖ್ಯವಾದಂಥದ್ದು. ಸೊ ಹಾಗಾಗಿ ಇವತ್ತಿನ ಈ ಎರಡು ಸಂವಾದಗಳನ್ನು ಒಂದಕ್ಕೊಂದು ಹೊಂದ್ಕೊಳ್ತಕ್ಕಂಥದ್ದನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಿನ್ನೆಯಿಂದ ತಾವೆಲ್ಲ ಈ ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ದೀರಿ. ಕೃಷಿ ಮೇಳದಲ್ಲಿ ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮಾಹಿತಿಯನ್ನೂ ಕೂಡ ಪಡೆದುಕೊಂಡಿದ್ದೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ. ಮುಖ್ಯವಾಗಿ ನಾವು ಎಲ್ಲರೂ ಮಾತಾಡ್ತಾ ಇದ್ದೀವಿ. ಹಿಂದಿನ ಈಗ ಏನೋ ಒಂದು ಸಂವಾದ ನಡೀತು, ಆ ಸಂವಾದದಲ್ಲಿ ಒಬ್ಬ ಪ್ರಗತಿಪರ ರೈತ ಮಹಿಳೆ ಮಾತಾಡ್ತಕ್ಕಂಥದ್ದು ನನಗೆ ಬಹಳ ಅರ್ಥಪೂರ್ಣ ಮತ್ತು ಬಹಳ ಮಹತ್ವದಾಗಿ ನನಗನ್ನಿಸಿದೆ. ನಾವು ನಮ್ಮ ಮಕ್ಕಳಿಗೆ ಏನೂ ಬಿಟ್ಟು ಹೋಗೋದು ಬೇಡ, ಒಂದು ಒಳ್ಳೆಯ ಫಲವತ್ತವಾದಂಥ ಭೂಮಿಯನ್ನು ಬಿಟ್ಟು ಹೋದರೆ ಸಾಕು ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿದರು. ಬಟ್ ಬಹಳ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಹಳ ಸಮಂಜಸವಾದಂಥದ್ದು. ನಾವು ನಮ್ಮ ಮಕ್ಕಳಿಗೆ ಏನೂ ಕೊಡೋದು ಬೇಡ, ಎಸ್ಪೆಷಲಿ ರೈತರು ತಮ್ಮ ಮಕ್ಕಳಿಗೆ ಏನೂ ಕೊಡೋದು ಬೇಡ, ಯಾವ ಒಂದು ಬೆಳ್ಳಿ ಬಂಗಾರ ಅಥವಾ ಯಾವ ಬೇರೆ ಆಸ್ತಿಯನ್ನು ಕೊಡೋ ಅವಶ್ಯಕತೆ ಇಲ್ಲ. ಒಂದು ಫಲವತ್ತತೆಯಾದಂಥ ಭೂಮಿಯನ್ನು ಬಿಟ್ಟು ಹೋದರೆ ಸಾಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಕೃಷಿ ಅರಣ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಹವಾಮಾನ ವೈಪರೀತ್ಯ, ಹವಾಮಾನ ಬದಲಾವಣೆ, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಕೃಷಿಯ ಮೇಲೆ ಯಾವ ರೀತಿ ಪರಿಣಾಮಗಳನ್ನ ಬೀರ್ತಾ ಇದೆ, ಯಾವ ರೀತಿ ಮಳೆ ಬರೋದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. 20 ವರ್ಷಗಳ ಹಿಂದೆ ಹವಾಮಾನ ವೈಪರೀತ್ಯದ ಬಗ್ಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಿದಾಗ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಅದರ ಗಂಭೀರತೆ ನಮಗಿನ್ನೂ ಅವಾಗ ಅರಿವಾಗಿರಲಿಲ್ಲ. ಆ ಒಂದು ಕ್ಲೈಮೇಟ್ ಚೇಂಜಿಂದ ಯಾವ ರೀತಿ ಕೃಷಿ ಮೇಲೆ ಪರಿಣಾಮ ಬೀಳುತ್ತದೆ, ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಆ ಒಂದು ಜೀವ ವೈವಿಧ್ಯತೆ, ಜೀವ ಸಂಕುಲಕ್ಕೆ ಯಾವ ರೀತಿ ಅದೊಂದು ಅಡ್ಡ ಪರಿಣಾಮ ಬೀರ್ತಿದೆ ಅಂತಕ್ಕಂಥದ್ದು ಯಾರೂ ಊಹೆ ಮಾಡಿರಲಿಲ್ಲ. ಆದರೆ ನಾವೀಗ ಅದನ್ನು ಅನುಭವಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಒಂದು ಏನು ಇಂಡಸ್ಟ್ರಿಯಲೈಸೇಷನ್ ಅಂತ ನಾವೇನು ಹೇಳ್ತೀವಿ, 1990 ನಂತರ ಕೈಗಾರೀಕರಣದಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಹೊರಸೂಸುವಿಕೆ ಮತ್ತು ಆಟೋಮೊಬೈಲ್ಸಿಂದ ನಾವೇನು ಇಂಗಾಲದ ಪ್ರಮಾಣವನ್ನು ಹೊರಸೂಸುವಿಕೆ ಮತ್ತು ಇನ್ನಿತರೆ ಚಟುವಟಿಕೆಗಳಿಂದ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ನಮ್ಮ ಹವಾಮಾನದಲ್ಲಿ, ವಾತಾವರಣದಲ್ಲಿ 325 ppmನಷ್ಟಿದ್ದಷ್ಟು ಈಗ 425 ppmನಷ್ಟು ಆಗಿದೆ. ಇದರಿಂದ ಏನು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಈ ರೀತಿಯಾದಂಥ ಇಂಗಾಲದ ಡೈಆಕ್ಸೈಡು ವಾತಾವರಣದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಆದಾಗ ಭೂಮಿಯಿಂದ ಹೊರಸೂಸತಕ್ಕಂಥ ಏನು ಲಾಂಗ್ ವೇವ್ ರೇಡಿಯೇಷನ್ಸ್ ಅಂತ ನಾವು ಹೇಳ್ತೀವಿ, ಅದು ನಮ್ಮ ಭೂಮಿಯ ಒಳಗಡೆನೇ ಹಿಡಿದಿಡ್ತಾ ಇದೆ. ಯಾಕಂದರೆ ಈ ಇಂಗಾಲದ ಡೈಆಕ್ಸೈಡಿನ ಏನು ಅಣುಗಳು ಇರ್ತಾವೋ, ಮಾಲಿಕ್ಯೂಲ್ಸ್ ಇರ್ತಾವೋ, ಅದನ್ನು ಹೊರಗಡೆ ಹೋಗಲಿಕ್ಕೆ ನಮ್ಮ ವಾತಾವರಣದಿಂದ ಹೊರಗಡೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಸುಮಾರು 1.5 ಇಂದ 2 ಡಿಗ್ರಿಯಷ್ಟು ಹವಾಮಾನದಲ್ಲಿ ಅಥವಾ ನಮ್ಮ ವಾತಾವರಣದ ಉಷ್ಣಾಂಶ ಜಾಸ್ತಿ ಆಗಿದೆ. ಇದರಿಂದಾಗಿನೇ ನಾವೀಗೆಲ್ಲ ವೈಪರೀತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಮಳೆ ಅಥವಾ ಈಗೇನು ಮೋಡಗಳು ನಾವು ಫಾರ್ಮೇಷನ್ಸ್ ಅದು ಹೇಳ್ತೀವಿ, ಅದೆಲ್ಲ ಈ ಉಷ್ಣಾಂಶಕ್ಕೆ ಸಂಬಂಧಪಟ್ಟಿದ್ದು. ಸೊ ಆ ಉಷ್ಣಾಂಶ ಯಾವಾಗ ವ್ಯತ್ಯಾಸ ಆಗ್ತದೋ ಎಲ್ಲದರಲ್ಲಿನೂ ನಮಗೆ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ.
ಸೊ ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು ಈಗ ನಾವು ಎಲ್ಲ ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ವಿಶ್ವ ಮಟ್ಟದಲ್ಲಿ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಶೃಂಗಸಭೆಗಳು, ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ನಾವೇನು ಹೇಳ್ತೀವಿ, ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಶೃಂಗಸಭೆಗಳು ಈ ಹವಾಮಾನ ವೈಪರೀತ್ಯವನ್ನು ಯಾವ ರೀತಿ ನಾವು ಕಡಿಮೆ ಮಾಡಬೇಕು, ಯಾವ ರೀತಿ ತಡೆಗಟ್ಟಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ವಿಜ್ಞಾನಿಗಳು, ಎಲ್ಲ ದೇಶದ ರಾಜಕಾರಣಿಗಳು, ಪಾಲಿಸಿ ಮೇಕರ್ಸ್ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆ ಒಂದು ಯೋಚನೆಯಲ್ಲಿ ಉತ್ತಮವಾದಂಥ ಒಂದು ಪರಿಹಾರ, ಈ ಒಂದು ಕ್ಲೈಮೇಟ್ ಚೇಂಜನ್ನು ನಾವು ತಡೆಗಟ್ಟಲಿಕ್ಕೆ ಉತ್ತಮವಾದಂಥ ಪರಿಹಾರ ಕೃಷಿ ಅರಣ್ಯ ಅಂತಕ್ಕಂಥದ್ದು. ಕೃಷಿಯ ಜೊತೆಗೆ ನಾವು ಗಿಡಮರಗಳನ್ನು ಬೆಳೆದಾಗ ಮಾತ್ರ ನಾವು ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ನಾವು ಹೆಚ್ಚಿಸಬಹುದು, ರೈತರ ಆದಾಯವನ್ನು ಕೂಡ ಹೆಚ್ಚಿಸಬಹುದು. ನೀವು ಈಗ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಜಮೀನು ಅದರಲ್ಲಿ ಯಾವ ಗಿಡ ಮರ ಇಲ್ಲ, ಏನೂ ಇಲ್ಲ, ಬರೀ ಬೆಳೆ ಬೆಳೀತಾ ಇದ್ದೀರಿ ಅಂದರೆ ಅದರ ಇಂಗಾಲದ ಡೈಆಕ್ಸೈಡಿನ ಹೀರುವಿಕೆ ಸುಮಾರು 1.2 ಟನ್ ಅಷ್ಟೆ. ಅದೇ ನೀವು ಬದುವಿನಲ್ಲಿ ಅಥವಾ ಏನೋ ಸ್ಕ್ಯಾಟರ್ ಟ್ರೀಸ್ ಅಂತ ಹೇಳ್ತೀವಿ, ಆ ಸ್ಕ್ಯಾಟರ್ ಟ್ರೀಸನ್ನು ಬೆಳೆದಾಗ ಸುಮಾರು 15ರಿಂದ 20, ಕೆಲವೊಂದು ಭಾಗದಲ್ಲಿ 25 ಟನ್ನಷ್ಟು ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಇದೆ. ಇದನ್ನು ನಾವೆಲ್ಲ ವೈಜ್ಞಾನಿಕವಾಗಿ ಇದನ್ನು ಮಾಡಿದ್ದೀವಿ. ಎಲ್ಲಿ ಮೊನೋಕ್ರಾಪಿಂಗ್ ಇರ್ತದೆ, ಎಲ್ಲಿ ಬರೀ ಕೃಷಿ ಬೆಳೆ ಅಷ್ಟೇ ಇರ್ತದೆ, ಅಂಥ ಒಂದು ಇದರಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಇಂಗಾಲ ಅಂದರೆ ನಾವೇನು ಕಾರ್ಬನ್ ಅಂತ ಹೇಳ್ತೀವಿ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ನ ಪ್ರಮಾಣ ಅಥವಾ ಟೋಟಲ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ನ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ ಅಂತ. ಅದೇ ರೀತಿ ನಾವು ಗಿಡ ಮರಗಳನ್ನ ಬೆಳೆದಾಗ ಅದರ ಇಂಗಾಲದ ಹೀರುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತದೆ ಅಂದರೆ ಸುಮಾರು 15ರಿಂದ 20% ಅಂದರೆ ಪರ್ಸೆಂಟ್ನಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಸಾಕಷ್ಟು ಸಂಶೋಧನೆಗಳಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಕೃಷಿ ಅರಣ್ಯವನ್ನು ನಾವು ಪೂರಕವಾಗಿ ಬೆಳೆಸಬೇಕು. ಹೊಲಗದ್ದೆಗಳಲ್ಲಿ ಗಿಡ ಮರಗಳನ್ನ ಬೆಳಿಬೇಕು. ಅದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಇಂಗಾಲದ ಏನೋ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡನ್ನು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ದ್ವಿತೀಯ ಸಂಶ್ಲೇಷಣೆ ಮುಖಾಂತರ ಗಿಡ ಮರಗಳಿಗೆ ಅದನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಇದೆ. ಅದನ್ನು ಫೋಟೋಸಿಂಥ ಹೀರ್ಕೊಂಡು ಕೊನೆಗೆ ಅದನ್ನು ಆಹಾರವಾಗಿ ಪರಿವರ್ತನೆಯನ್ನು ಮಾಡ್ತದೆ. ಅದಲ್ಲದೆ ರೈತರಿಗೆ ಉತ್ಪನ್ನನೂ ಕೂಡ, ಆ ಒಂದು ಉತ್ಪನ್ನ ಕೊಡ್ತಕ್ಕಂಥ ಏನು ಗಿಡ ಮರಗಳಿದೆ ಅದನ್ನು ಸಾಕಷ್ಟು ರೈತರು ಈಗ ಬೆಳೀತಾ ಇದ್ದಾರೆ. ಅದರ ಅರಿವು ಮೂಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸರ್ವೆ ಮರ ಇರ್ಬೋದು, ಟೀಕ್ ಇರ್ಬೋದು, ಮಹಾಗುನಿ ಇರ್ಬೋದು, ಇನ್ನೂ ಹಲವಾರು ಸಿಲ್ವರ್ ಓಕ್ ಇರ್ಬೋದು, ಹಲವಾರು ಮರಗಳನ್ನ, ಗಿಡ ಮರಗಳನ್ನ ಬೆಳೀತಾ ಇದ್ದಾರೆ ರೈತರು. ಬಟ್ ನಾನು ಈಗ ಮೊನ್ನೆ ಕೆಲವೊಂದು ಕಡೆ ನಾನು ನೋಡಿದೆ, ಮಳವಳ್ಳಿ ಮತ್ತು ಟಿ ನರಸೀಪುರ ಆ ಏರಿಯಾಸಲ್ಲಿ ಸಾಕಷ್ಟು ರೈತರು ಸರ್ವೆ ಮರವನ್ನು ಬೆಳೀತಾ ಇದ್ದಾರೆ. ಬಟ್ ಆ ಸರ್ವೆ ಮರವನ್ನು ಬೆಳೀತಾ ಇದ್ದದ್ದು ಅದರ ಏನು ಬೆಳವಣಿಗೆ ಮತ್ತು ಅದರಿಂದ ಭೂಮಿಯಿಂದ ಬರ್ತಕ್ಕಂಥ ಉತ್ಪಾದನೆ ಬಹಳಷ್ಟು ವ್ಯತ್ಯಾಸ ಇದೆ. ಎಲ್ಲಿ ನೀವು ಸುಧಾರಿತ ತಳಿಗಳನ್ನು ರೈತರು ಬೆಳೆದಿದ್ದಾರೆ, ಅದಕ್ಕೆ ಈರಣ್ಣವರು ಇದ್ದಾರೆ ಮತ್ತು ಪುಟ್ಟರಂಗಸ್ವಾಮಿಯವರು, ಇನ್ನೂ ಸುಮಾರಷ್ಟು ರೈತರು, ಕೆಲವು ರೈತರು ಆ ಯಾವ ಸುಧಾರಿತ ತಳಿನೂ ಇಲ್ಲ, ಸೀಡ್ ಒರಿಜಿನ್ ಬೀಜದಿಂದ ಬೆಳೆಸಿದ್ದನ್ನು ತಂದು 3 ವರ್ಷ ಆದರೂ ಅವರ ಬೆಳವಣಿಗೆ ಇಲ್ಲ. ಆದರೆ ಸುಧಾರಿತ ತಳಿಯನ್ನು ಬೆಳೆಯೋದ್ರಿಂದ ರೈತ ಯಾವ ರೀತಿ ಏನು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು ನಮ್ಮ ITC ಕಂಪನಿಯವರು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ಮತ್ತು ನಾವು ಕೂಡ ಸಂಶೋಧನೆ ಇದನ್ನು ಮಾಡಿದ್ದೀವಿ. ಸರ್ವೆ ಮರ ಅದರ ಯಾವ ರೀತಿ ಬೆಳಿಬೇಕು, ಅದರಿಂದ ಎಷ್ಟು ಆದಾಯ ಬರುತ್ತೆ ಅಂತಕ್ಕಂಥದ್ದು ಬ್ರೋಷರ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಒಂದೇ ಒಂದು ಉದಾಹರಣೆ, ಈಗ ನೀವು ಏನು ಬೀಜದಿಂದ ಉತ್ಪಾದನೆ ಮಾಡ್ತಕ್ಕಂಥ ಸರ್ವೆ ಮರಕ್ಕೂ ಮತ್ತು ನೀವು ಒಳ್ಳೆಯ ತಳಿಯನ್ನು ಉಪಯೋಗ ಮಾಡ್ತಕ್ಕಂಥ ಏನು ಸರ್ವೆ ಮರಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಸುಮಾರು 75ರಿಂದ 80 ಟನ್ನಷ್ಟು ನಾವು ಇಳುವರಿಯನ್ನು ಪ್ರತಿ ಎಕರೆಗೆ ನಾವು ಪಡಿಬಹುದು. ಆದರೆ ಇದರಿಂದ 30ರಿಂದ 35 ಟನ್ ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ. ಆದರೆ ಸುಧಾರಿತ ತಳಿಯಿಂದ ಸುಮಾರು 70ರಿಂದ 80 ಟನ್, ಅದನ್ನು 4 ವರ್ಷ ಬಿಟ್ಟರೆ ನಿಮಗೆ ಅಂದಾಜು 8,000 ಪರ್ ಟನ್ ಅಂತ ಹೇಳಿದರೆ 5ರಿಂದ 5.5 ಲಕ್ಷ ರೂಪಾಯಿ ಆಗುತ್ತೆ. ಪ್ರತಿ ವರ್ಷಕ್ಕೆ ನಿಮಗೆ ಸರಾಸರಿ ಏನಿಲ್ಲ ಅಂದರೆ 80ರಿಂದ 1 ಲಕ್ಷ ರೂಪಾಯಿ ಆದಾಯವನ್ನು ಈ ಒಂದು ಸರ್ವೆ ಮರದಿಂದ ನಾವು ಏನೋ ತೆಗಿಬಹುದು ಅಂತಕ್ಕಂಥದ್ದನ್ನು ನಾವಲ್ಲ, ರೈತರೇ ಮಾಡಿ ಅದನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ಮುಖ್ಯವಾಗಿ ರೈತರಲ್ಲಿ ಏನು ಆದಾಯ ಹೆಚ್ಚಿಸ್ತದೆ, ಭೂಮಿಯ ಫಲವತ್ತತೆಯನ್ನು ನಾವು ನೋಡಿದ್ದೀವಿ.
ಭೂಮಿಯ ಫಲವತ್ತತೆ ಹೆಚ್ಚಿಸ್ತದೆ ಮತ್ತು ಈ ರೀತಿಯ ಒಂದು ಹವಾಮಾನ ವೈಪರೀತ್ಯವನ್ನು ಕಡಿಮೆ ಮಾಡಲಿಕ್ಕೆ ಅದು ಕಾಂಟ್ರಿಬ್ಯೂಟ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕಂಡುಕೊಂಡಿದ್ದೀವಿ. ಅದರ ಬಗ್ಗೆ ರೈತರಲ್ಲಿನೂ ಕೂಡ ಅನುಭವ ಇದೆ. ತಾವು ಕೂಡ ಅದನ್ನು ವಿಜ್ಞಾನ ಅಂದರೆ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಜೊತೆಗೆ ಮತ್ತು ಸುಧಾರಿತ ತಳಿಗಳನ್ನ ತಾವೇ ಕಾಂಟ್ಯಾಕ್ಟ್ ಮಾಡಿ ಪಡೆದು ಬೆಳೆಸ್ತಕ್ಕಂಥ ಹಲವಾರು ಉದಾಹರಣೆಗಳಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ತಕ್ಕಂಥದ್ದು ಇದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಸೊ ಈಗ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಅಶೋಕ್ ಕುಲಕರ್ಣಿ ಅವರು ITC ಸೀನಿಯರ್ ಜನರಲ್ ಮ್ಯಾನೇಜರ್, ಅವರು ಒಂದು ಈ ಕ್ಯಾಜುರಿನಾ ಅಂತಕ್ಕಂಥ ಸರ್ವೆ ಮರದಲ್ಲಿ ಯಾವ್ಯಾವ ತಳಿಗಳಿದೆ, ಯಾವ ರೀತಿ ಆದಾಯ ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಅವರು ಒಂದು 10-15 ನಿಮಿಷದಲ್ಲಿ ತಮ್ಮ ಒಂದು ಅನುಭವವನ್ನು ಮತ್ತು ವಿಷಯಗಳನ್ನ ಹಂಚಿಕೊಳ್ಳಿದ್ದಾರೆ. ಅವ್ರನ್ನ ಈ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ.